ಎಲ್ಲ ಕಡೆ ಎರಡು ವಸೂಲು ಹಾಕ್ತಿದ್ದಾರೆ. ಪರಮೇಶ್ವರ್ ಮತ್ತು ಮಾದೇವಪ್ಪ ಅವ್ರಿಗೆ ಇಲ್ಲ, ಅದು ಗೊತ್ತಿಲ್ಲ. ಯಾಕೆಂದರೆ ದಲಿತ ನಾಯಕರಿಗೆ ಆ ತಾಕತ್ತಿಲ್ಲ ಕಾಂಗ್ರೆಸ್ಸಲ್ಲಿರೋರಿಗೆ. 80 ವರ್ಷದಿಂದ ಅದಾಗ್ತಿದೆ. ಅದನ್ನು ಕೇಳೋ ತಾಕತ್ತೇ ಇಲ್ಲ ಅವ್ರಿಗೆ. ಏನು ಕೊಡೋದು ಎಲ್ಲಿಂದ ಬಂತು? ಅಲ್ಲ, ಕೊಡಬೇಕಂತ ಪಾರ್ಟಿಯವ್ರಿಗೆ ಏನು ಇಚ್ಛೆ ಇಲ್ಲ. ಯಾವ ಪಾರ್ಟಿಯವ್ರಿಗೆ? ಕಾಂಗ್ರೆಸ್ಗೆ 80 ವರ್ಷ ಬೇಕಾಗಿತ್ತ? 80 ವರ್ಷ ಬೇಕಾಗಿತ್ತ? ನಾನು ಒಂದು ಮಾತು ಹೇಳ್ತೇನೆ. ಈಗ ಅನೇಕರು ಇದ್ರಲ್ಲ ಪಕ್ಷದಲ್ಲಿ. ಸೊ ನೀವು ಎಷ್ಟೋ ಸಾರಿ ಹೇಳಿದ್ವಿ ದಲಿತ ಮುಖ್ಯಮಂತ್ರಿ ಆಗುತ್ತೆ ಆಗುತ್ತೆ, ಹೋರಾಟವೂ ಕೂಡ ನಡೆದಿತ್ತು, ಕೊಟ್ಟಿಲ್ಲ. ನಮ್ಮ ಪಕ್ಷದಲ್ಲಿ 2ನೇ ಅವಧಿಗೆ ಬಂದ ತಕ್ಷಣ ನಾವು DCMA ಮಾಡಿಬಿಟ್ವಿ. 80 ವರ್ಷ ಆಯಿತು. ಯಾರು? ರಾಹುಲ್ ಗಾಂಧಿನ ಕೇಳಬೇಕು. ಯಾಕಂದರೆ ಹೈಕಮಾಂಡ್ ಈಗ ಬೇರೆ ಯಾರೂ ಇಲ್ಲ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಒಬ್ಬ ಎತ್ತರದ ನಾಯಕರು, ದಲಿತ ವರ್ಗಗಳಲ್ಲೂ ಬಹಳ ಎತ್ತರದ ನಾಯಕರು. ಆದರೆ ಹೈಕಮಾಂಡ್ ನಾನೆಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಅಂತ ಅಂದುಬಿಟ್ಮೇಲೆ ಹೈಕಮಾಂಡು ಇನ್ನೂ ಫ್ಯಾಮಿಲಿನಲ್ಲೇ ಇದೆ. ಹೈಕಮಾಂಡು ಹೊರಗಡೆ ಬಂದಿಲ್ಲ. ಅದರಿಂದಾಗಿ ತೀರ್ಮಾನ ಅವ್ರು ತಗೊಳ್ಬೇಕು, ಬೇರೆ ಯಾರು ತಗೊಳ್ಳೋದು. ಇಲ್ಲ, ಅದು ಗೊತ್ತಿಲ್ಲ. ಯಾಕೆಂದರೆ ದಲಿತ ನಾಯಕರಿಗೆ ಆ ತಾಕತ್ತಿಲ್ಲ ಕಾಂಗ್ರೆಸ್ಸಲ್ಲಿರೋರಿಗೆ. 80 ವರ್ಷದಿಂದ ಅದಾಗ್ತಿದೆ. ಅದನ್ನು ಕೇಳೋ ತಾಕತ್ತೇ ಇಲ್ಲ ಅವ್ರಿಗೆ. ಏನು ಕೊಡೋದು ಎಲ್ಲಿಂದ ಬಂತು? ಅಲ್ಲ, ಕೊಡಬೇಕಂತ ಪಾರ್ಟಿಯವ್ರಿಗೆ ಏನು ಇಚ್ಛೆ ಇಲ್ಲ. ಯಾವ ಪಾರ್ಟಿಯವ್ರಿಗೆ? ಕಾಂಗ್ರೆಸ್ಗೆ 80 ವರ್ಷ ಬೇಕಾಗಿತ್ತ? 80 ವರ್ಷ ಬೇಕಾಗಿತ್ತ? ನಾನು ಒಂದು ಮಾತು ಹೇಳ್ತೇನೆ. ಈಗ ಅನೇಕರು ಇದ್ರಲ್ಲ ಪಕ್ಷದಲ್ಲಿ. ಸೊ ನೀವು ಎಷ್ಟೋ ಸಾರಿ ಹೇಳಿದ್ವಿ ದಲಿತ ಮುಖ್ಯಮಂತ್ರಿ ಆಗುತ್ತೆ ಆಗುತ್ತೆ, ಹೋರಾಟವೂ ಕೂಡ ನಡೆದಿತ್ತು, ಕೊಟ್ಟಿಲ್ಲ. ನಮ್ಮ ಪಕ್ಷದಲ್ಲಿ 2ನೇ ಅವಧಿಗೆ ಬಂದ ತಕ್ಷಣ ನಾವು DCMA ಮಾಡಿಬಿಟ್ವಿ. 80 ವರ್ಷ ಆಯಿತು. ಯಾರು? ರಾಹುಲ್ ಗಾಂಧಿನ ಕೇಳಬೇಕು. ಯಾಕಂದರೆ ಹೈಕಮಾಂಡ್ ಈಗ ಬೇರೆ ಯಾರೂ ಇಲ್ಲ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಒಬ್ಬ ಎತ್ತರದ ನಾಯಕರು, ದಲಿತ ವರ್ಗಗಳಲ್ಲೂ ಬಹಳ ಎತ್ತರದ ನಾಯಕರು. ಆದರೆ ಹೈಕಮಾಂಡ್ ನಾನೆಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಅಂತ ಅಂದುಬಿಟ್ಮೇಲೆ ಹೈಕಮಾಂಡು ಇನ್ನೂ ಫ್ಯಾಮಿಲಿನಲ್ಲೇ ಇದೆ. ಹೈಕಮಾಂಡು ಹೊರಗಡೆ ಬಂದಿಲ್ಲ. ಅದರಿಂದಾಗಿ ತೀರ್ಮಾನ ಅವ್ರು ತಗೊಳ್ಬೇಕು, ಬೇರೆ ಯಾರು ತಗೊಳ್ಳೋದು.